ಯಾರು ಮಾಂಸವನ್ನು ತಿನ್ನುತ್ತಾರೋ, ಯಾರು ಕುಳಿತುಕೊಳ್ಳುವುದನ್ನು ಕಲಿತಿಲ್ಲವೋ, ಇನ್ನೂ ಎಲ್ಲೋ ಏನೋ ಇದೆ ಎಂದುಕೊಳ್ಳುತ್ತಿದ್ದಾರೋ ಅವನು ಮತ್ತೆ ಮತ್ತೆ ಹುಟ್ಟಲೇಬೇಕು. ಹುಟ್ಟಿ ಮತ್ತೆ ಅದೇ ಕೆಲಸ ಮಾಡಬೇಕು. ಅದೇ ತಿನ್ನೋದು, ಅದೇ ಮಲಗುವುದು, ಅದೇ ಜಗಳಗಳು, ಅದೇ ಸೊಸೆ ಅತ್ತೆ. ಇಂತಹ ಸೂರ್ಯಕಾಂತಂ ಅಂದರೆ ಒಬ್ಬರು ಸಿನಿಮಾ ಆ್ಯಕ್ಟ್ರೆಸ್ ತೆಲುಗುನಲ್ಲಿ. ಇಂತಹ ಸಿನಿಮಾಗಳು ನಮಗೆ ಬೇಡ. ಬುದ್ಧನ ಸಿನಿಮಾಗಳು ನಮಗೆ ಬೇಕು. ಈ ಸಾವಿತ್ರಿ, ಸೂರ್ಯಕಾಂತಂ ಸಿನಿಮಾಗಳು ಬೇಡ. ಸಾವಿತ್ರಿ ಬಂದರೆ ಸಿನಿಮಾನಲ್ಲಿ ಎಲ್ಲರೂ ಅಳುತ್ತಲೇ ಇರುತ್ತಾರೆ. ನೋ ಮೋರ್ ಅಳು ಬೇಡ. ಎಲ್ಲಿ ಅಳು ಇರುವುದಿಲ್ಲವೋ ಅಲ್ಲಿ ಗೆಲುವು, ಜಯವು ಇರುತ್ತದೆ. ಯಾರ ಹತ್ತಿರ ಧ್ಯಾನ ಇರುತ್ತದೋ ಅವನ ಹತ್ತಿರ ಅಳು ಇರುವುದಿಲ್ಲ. ಯಾರ ಹತ್ತಿರ ಅಳು ಇದೆಯೋ ಅವನ ಹತ್ತಿರ ಧ್ಯಾನ ಇಲ್ಲವೆಂದು ಅರ್ಥ. ಧ್ಯಾನದಲ್ಲಿ ಅಳು ಮಾಯವಾಗುತ್ತದೆ, ಅದೃಶ್ಯವಾಗುತ್ತದೆ, ಮಟುಮಾಯವಾಗುತ್ತದೆ. ಧನ್ಯವಾದಗಳು.